ನಮಸ್ಕಾರ ಸ್ನೇಹಿತರೆ, ನಾನು ಚಾಣಕ್ಯ ಚಾನೆಲ್ನ ಈ ವಿಶೇಷ ಸರಣಿಗೆ ಸ್ವಾಗತ. ಇಂದು ನಾವು 59ನೇ ದಿನದಲ್ಲಿದ್ದೇವೆ. ನಾವೀಗ 10ನೇ ಅಧ್ಯಾಯವಾದ ವಿಭೂತಿ ಯೋಗದ ಮಧ್ಯಭಾಗದಲ್ಲಿದ್ದೇವೆ. ಕೃಷ್ಣನು ಅರ್ಜುನನಿಗೆ ತನ್ನ ವಿಭೂತಿಗಳನ್ನು ಅಂದರೆ ಡಿವೈನ್ ಗ್ಲೋರೀಸ್ಗಳನ್ನು ವಿವರಿಸುತ್ತಿದ್ದಾನೆ. ಅಶ್ವತ್ಥ ಮರದಿಂದ ಹಿಡಿದು ಮಹಾವೀರ ಶ್ರೀರಾಮನವರೆಗೆ ಪ್ರತಿಯೊಂದು ಶ್ರೇಷ್ಠ ಶಕ್ತಿಯೂ ತನ್ನದೇ ಪ್ರತಿಬಿಂಬ ಎಂದು ಸಾರುತ್ತಿದ್ದಾನೆ. ಈ ಮಾತುಗಳನ್ನು ಕೇಳುತ್ತಿದ್ದರೆ ನಮಗೆ ಜಗತ್ತಿನ ಪ್ರತಿಯೊಂದು ಅಣುವಿನಲ್ಲೂ ದೈವತ್ವ ಕಾಣಲು ಶುರುವಾಗುತ್ತದೆ. ಬನ್ನಿ, ಇಂದಿನ ಶ್ಲೋಕಗಳ ಕಡೆಗೆ ಗಮನಹರಿಸೋಣ. ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲಮುನಿಃ ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿಮಾಂ ಅಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಎಲ್ಲ ಮರಗಳಲ್ಲಿ ನಾನು ಅಶ್ವತ್ಥ ವೃಕ್ಷ ಅಂದರೆ ಅರಳಿ ಮರ, ದೇವರ್ಷಿಗಳಲ್ಲಿ ನಾರದ, ಗಂಧರ್ವರಲ್ಲಿ ಚಿತ್ರರಥ ಮತ್ತು ಸಿದ್ಧ ಪುರುಷರಲ್ಲಿ ಕಪಿಲಮುನಿ ನಾನಾಗಿದ್ದೇನೆ. ಕುದುರೆಗಳಲ್ಲಿ ಅಮೃತ ಮಥನದ ವೇಳೆ ಹುಟ್ಟಿದ ಉಚ್ಚೈಶ್ರವಸ್ಸು ನಾನು, ಆನೆಗಳಲ್ಲಿ ಐರಾವತ ಮತ್ತು ಮನುಷ್ಯರಲ್ಲಿ ರಾಜ ನಾನಾಗಿದ್ದೇನೆ. ಅರಳಿಮರವು ಅತಿ ಹೆಚ್ಚು ಆಮ್ಲಜನಕ ನೀಡುವುದಲ್ಲದೆ ಆಧ್ಯಾತ್ಮಿಕವಾಗಿ ಜ್ಞಾನದ ಸಂಕೇತವಾಗಿದೆ. ಹಾಗೆಯೇ ಸಮಾಜವನ್ನು ಮುನ್ನಡೆಸುವ ಶಕ್ತಿಯುಳ್ಳ ರಾಜನು ಭಗವಂತನ ವಿಭೂತಿಯೇ ಆಗಿದ್ದಾನೆ. ಪವನಃ ಪವತಾಮಸ್ಮಿ ರಾಮಃ ಶಸ್ತ್ರಭೃತುರ್ಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವಿ. ವೇಗವಾಗಿ ಚಲಿಸುವವರಲ್ಲಿ ನಾನು ಗಾಳಿ ಅಂದರೆ ಪವನ, ಶಸ್ತ್ರಧಾರಿಗಳಲ್ಲಿ ನಾನು ಶ್ರೀರಾಮ, ಮೀನುಗಳಲ್ಲಿ ನಾನು ಮೊಸಳೆ ಮತ್ತು ನದಿಗಳಲ್ಲಿ ನಾನು ಗಂಗೆ ಅಂದರೆ ಜಾಹ್ನವಿಯಾಗಿದ್ದೇನೆ. ಶಸ್ತ್ರಧಾರಿಗಳಲ್ಲಿ ರಾಮ ಎಂದು ಕೃಷ್ಣನು ಹೇಳಿದಾಗ ಅದು ಕೇವಲ ಯುದ್ಧದ ಶಕ್ತಿಯಲ್ಲ, ಅದು ಧರ್ಮದ ಶಕ್ತಿ. ರಾಮನು ಮರ್ಯಾದಾ ಪುರುಷೋತ್ತಮ, ಅಧರ್ಮವನ್ನು ಅಳಿಸಿ ಧರ್ಮವನ್ನು ಎತ್ತಿ ಹಿಡಿಯುವ ಅದಮ್ಯ ಚೇತನವೇ ಕೃಷ್ಣನ ಮತ್ತೊಂದು ರೂಪ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವ ಅಕ್ಷಯಃ ಕಾಲೋ ಧಾತಾಹಂ ವಿಶ್ವತೋಮುಖಃ. ಅಕ್ಷರಗಳಲ್ಲಿ ನಾನು ಅಕಾರವಾಗಿದ್ದೇನೆ, ಸಮಾಸಗಳಲ್ಲಿ ನಾನು ದ್ವಂದ್ವ ಸಮಾಸ. ನಾನೇ ನಾಶವಿಲ್ಲದ ಕಾಲ ಮತ್ತು ಎಲ್ಲಾ ದಿಕ್ಕುಗಳಲ್ಲೂ ಮುಖವುಳ್ಳ ವಿಧಾತ ಅಂದರೆ ಸೃಷ್ಟಿಕರ್ತ ನಾನಾಗಿದ್ದೇನೆ. ಯಾವುದೇ ಭಾಷೆಯ ಮೊದಲ ಅಕ್ಷರ ಅ, ಮೂಲವಿಲ್ಲದೆ ದಾರಿಯಿಲ್ಲ ಎಂಬಂತೆ ಸಕಲ ಸೃಷ್ಟಿಯ ಮೂಲ ನಾನೇ ಎಂದು ಕೃಷ್ಣನು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾನೆ. ಎಲ್ಲವನ್ನೂ ನುಂಗುವ ಕಾಲವೂ ನಾನೇ, ಎಲ್ಲವನ್ನೂ ಸೃಷ್ಟಿಸುವ ಬ್ರಹ್ಮನೂ ನಾನೇ. ಸ್ನೇಹಿತರೆ, ಇಂದಿನ ಶ್ಲೋಕಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ, ಪ್ರಕೃತಿಯಲ್ಲಿನ ಪ್ರತಿಯೊಂದು ಸುಂದರ ಮತ್ತು ಶಕ್ತಿಶಾಲಿ ವಸ್ತುವು ಭಗವಂತನ ಅಸ್ತಿತ್ವವನ್ನು ಸಾರುತ್ತದೆ. ನದಿಯಲ್ಲಿನ ಪವಿತ್ರತೆ, ಗಾಳಿಯಲ್ಲಿನ ವೇಗ, ಅಕ್ಷರದಲ್ಲಿನ ಜ್ಞಾನ ಎಲ್ಲವೂ ಕೃಷ್ಣಮಯ. ನಾಳಿನ 60ನೇ ಭಾಗದಲ್ಲಿ 10ನೇ ಅಧ್ಯಾಯದ ಕೊನೆಯ ಹಂತಕ್ಕೆ ನಾವು ತಲುಪಲಿದ್ದೇವೆ. ಕೃಷ್ಣನು ತನ್ನ ವಿಭೂತಿಗಳ ಪಟ್ಟಿಯನ್ನು ಮುಕ್ತಾಯಗೊಳಿಸುತ್ತಾ ಇಡೀ ಬ್ರಹ್ಮಾಂಡವನ್ನು ತನ್ನ ಒಂದು ಅಂಶದಿಂದ ಹೇಗೆ ಧರಿಸಿದ್ದಾನೆ ಎಂಬುದನ್ನು ಹೇಳುತ್ತಾನೆ. ಮಿಸ್ ಮಾಡದೆ ನಾಳೆಯೂ ಜೊತೆಯಾಗಿ. ಧನ್ಯವಾದಗಳು.